ರೀ, ನಿಮ್ಮಮ್ಮ ಹೇಳ್ತಿದ್ದಾರೆ ನಾನು ಜೀನ್ಸು ಟೀ ಶರ್ಟ್ನೆಲ್ಲ ಹಾಕೋಂಗಿಲ್ಲ ಅಂತ. ಆದ್ರೆ ಮದ್ವೆಗಿಂತ ಮುಂಚೆ ನೀವೇ ಹೇಳಿದ್ರಿ ಅಲ್ವಾ ನನಗೆ ಇಷ್ಟವಾಗಿರೋ ಬಟ್ಟೆ ಹಾಕೋಬಹುದು ಅಂತ. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? ಮನೆಗೆ ದೊಡ್ಡವರು, ಅವ್ರು ಹೇಳೋ ಮಾತನ್ನ ಕೇಳು. ನಿಮ್ಗೆ ಇಷ್ಟ ಆಗಿರೋ ಬಟ್ಟೆ ಹಾಕೋಬೇಕು ಅಂದರೆ ರೂಮ್ ಇದೆ, ಅಲ್ಲಿ ಹಾಕೋ. ರೀ, ಇನ್ಮೇಲಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನನಗೆ ದಿನ ಪೂರ್ತಿ ಅಡುಗೆ ಮನೆ ಕೆಲಸ ಮಾಡ್ಕೊಂಡು ಕೂರೋದಕ್ಕಾಗಲ್ಲ. ನೀನು ಕೆಲ್ಸಕ್ಕೆ ಹೋದ್ರೆ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಮನೆ ಕೆಲಸ ಯಾರು ಮಾಡ್ತಾರೆ? ನಿಂಗೆ ಯಾವ್ದ್ರಲ್ಲಿ ಕಮ್ಮಿ ಮಾಡಿದ್ದೀನಿ ನಾನು? ನಿಂಗೆ ಏನಾದ್ರು ದುಡ್ಡು ಬೇಕು ಅಂದರೆ ನನ್ನನ್ನು ಕೇಳು, ನಾನು ಕೊಡ್ತೀನಿ ನಿನಗೆ. ರೀ, ನಿಮಗೇನಾದ್ರೂ ನೆನಪಿದ್ಯಾ ನಾವಿಬ್ರು ಆಚೆ ಒಟ್ಟಿಗೆ ಯಾವಾಗ ಹೋಗಿದ್ದು ಅಂತ? ಎಲ್ಲಾದ್ರೂ ಆಚೆ ಹೋಗೋಣ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೋತೀರಾ. ಹೀಗೆ ಆದ್ರೆ ನಾವು ಒಟ್ಟಿಗೆ ಟೈಮ್ ಹೇಗೆ ಸ್ಪೆಂಡ್ ಮಾಡೋದು? ಸ್ವಾತಿ, ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನಾವಿಬ್ರು ರೂಮ್ನಲ್ಲಿ ಯಾವಾಗಲೂ ಒಟ್ಟಿಗೆ ಇರ್ತೀವಿ ತಾನೆ? ರೀ, ನಾನಿವತ್ತು ಅಡುಗೆ ಏನೂ ಮಾಡಿಲ್ಲ. ಓ, ಮತ್ತೆ ಶುರು ಮಾಡಿದ್ಯಾ ನಿನ್ನ ನಾಟಕನ? ಹಾಗಲ್ಲ, ತಲೆ ತುಂಬಾ ನೋವ್ತಿತ್ತು. ಬಿಡಿ, ಇವತ್ತೊಂದಿನ ಆನ್ಲೈನಿಂದ ಆರ್ಡರ್ ಮಾಡ್ಕೊಂಡು ತಿನ್ನೋಣ. ಆನ್ಲೈನಿಂದ ಆರ್ಡರ್ ಮಾಡೋಕ್ಕೆ ದುಡ್ಡು ಗಿಡದಲ್ಲಿ ಬೆಳೀತಾ ಇಲ್ಲ. ಡೈಲಿ ಆನ್ಲೈನಿಂದ ಆರ್ಡರ್ ಮಾಡೋಕ್ಕೆ. ರೀ, ನೀವೀಗ ತುಂಬಾ ಬದಲಾಗಿದ್ದೀರಾ. ನಾವು ಪ್ರೀತಿಸ್ಬೇಕಿದ್ರೆ ನಿನಗೋಸ್ಕರ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ರಿ. ಆ ಮಾತೆಲ್ಲ ಈಗ ಎಲ್ಲೋಯ್ತು? ಅವಾಗ ನಾವಿನ್ನೂ ಕಾಲೇಜ್ ಹುಡುಗರು. ಇವಾಗ ನಮಗೆ ಮದುವೆ ಆಗಿದೆ. ಜವಾಬ್ದಾರಿ ಅನ್ನೋದು ನಮ್ಮ ತಲೆ ಮೇಲಿದೆ. ಅರ್ಥ ಮಾಡ್ಕೋ. ಇನ್ನೂ ಚಿಕ್ಕ ಮಕ್ಳು ಥರ ಆಡ್ತಿದ್ದಾಳೆ.